ಟಿ20 ವಿಶ್ವಕಪ್ನ ಆರಂಭಿಕ ಪಂದ್ಯಗಳಿಂದ ಹೊರಗುಳಿದಿದ್ದ ಸಂಜು ಸ್ಯಾಮ್ಸನ್ ಆ ಬಳಿಕ ಸಿಕ್ಕ ಅವಕಾಶವನ್ನ ಬಳಸಿಕೊಂಡಿದ್ದು ರೋಚಕ. ಟಿ20 ವಿಶ್ವಕಪ್ಗೂ ಮುನ್ನ ಸಂಜು ಸ್ಯಾಮ್ಸನ್ ಕಲೆ ಹಾಕಿದ್ದು ಕಳಪೆ ಸ್ಕೋರ್. ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಸ್ಯಾಮ್ಸನ್ 5 ಇನ್ನಿಂಗ್ಸ್ಗಳ ಮೂಲಕ ಗಳಿಸಿದ್ದು ಕೇವಲ 46 ರನ್ಗಳು ಮಾತ್ರ. ಈ ಹೀನಾಯ ಪ್ರದರ್ಶನದಿಂದ ಕುಗ್ಗಿದ್ದ ಸಂಜು ಸ್ಯಾಮ್ಸನ್ ಅವರ ಫಾರ್ಮ್ ಚಿತ್ರಣವನ್ನೇ ಬದಲಿಸಿದ್ದು ಆ ಒಂದು ಕರೆ ಮಾತ್ರ. ಟಿ20 ವಿಶ್ವಕಪ್ನಲ್ಲಿನ ಅಮೋಘ ಪ್ರದರ್ಶನದ ಬಳಿಕ ಸಂಜು ಸ್ಯಾಮ್ಸನ್ ಇದರ ಶ್ರೇಯಸ್ಸು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಗೆ ಸಲ್ಲಬೇಕು ಎಂದಿದ್ರು. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿ ಮಾನಸಿಕವಾಗಿ ಕುಗ್ಗಿದ್ದಾಗ ನಾನು ಸಚಿನ್ ಸರ್ಗೆ ಕರೆ ಮಾಡಿದ್ದೆ. ಈ ವೇಳೆ ಅವರು ನೀಡಿದ ಸಲಹೆ ಹಾಗೂ ಆತ್ಮವಿಶ್ವಾಸವೇ ನನ್ನ ಪ್ರದರ್ಶನಕ್ಕೆ ಮುಖ್ಯ ಕಾರಣ ಎಂದಿದ್ದಾರೆ. ಟಿ20 ವಿಶ್ವಕಪ್ಗೂ ಮುನ್ನ ನಾನು ವಿಭಿನ್ನ ಯೋಜನೆಯನ್ನ ಅಳವಡಿಸಿಕೊಂಡಿದ್ದೆ. ಹೀಗಾಗಿ ಪ್ರತಿ ಚೆಂಡಿನಲ್ಲೂ ದೊಡ್ಡ ಹೊಡೆತಗಳನ್ನು ಹೊಡೆಯೋಕೆ ಪ್ರಯತ್ನಿಸ್ತಾ ಇದೆ. ಅಲ್ಲದೆ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ ನಾನು ನನ್ನ ಸ್ಟ್ರೈಕ್ ರೇಟ್ ಅನ್ನು ಹೆಚ್ಚಿಸುವತ್ತ ಗಮನ ಹರಿಸಿದೆ. ಆದರೆ ಇದ್ಯಾವುದೂ ಫಲ ಕೊಡಲಿಲ್ಲ. ಅಂತಿಮವಾಗಿ ವಿಶ್ವಕಪ್ಗೆ ಮೊದಲು ನಾನು ಹೊಸ ಆಟದ ಯೋಜನೆಯನ್ನ ಅಭಿವೃದ್ಧಿಪಡಿಸಿದೆ. ಅದಕ್ಕೂ ಮುನ್ನ ನಾನು ಸಚಿನ್ ತೆಂಡೂಲ್ಕರ್ ಸರ್ಗೆ ಕರೆ ಮಾಡಿದೆ. ನನ್ನ ವೈಫಲ್ಯದ ಸಮಯದಲ್ಲಿ ಸಚಿನ್ ಸರ್ ನೀಡಿದ ಬೆಂಬಲ ನನ್ನ ಅತಿ ದೊಡ್ಡ ಬಲ. ನಾನು ಅವರೊಂದಿಗೆ ಕೆಲ ಸಮಯದಿಂದ ನಿರಂತರ ಸಂಪರ್ಕದಲ್ಲಿದ್ದೆ. ಐಪಿಎಲ್ ಸಂದರ್ಭಗಳ ಹೊರತಾಗಿ ಅವರು ಸಂದೇಶಗಳ ಮೂಲಕವೂ ಸಂವಹನ ನಡೆಸ್ತಾ ಇದ್ರು. ನಾನು ಫಾರ್ಮ್ ಕಳೆದುಕೊಂಡು ಹೋಗಿದ್ದಾಗ ನನ್ನ ಮನಸ್ಸಿಗೆ ಬಂದ ಮೊದಲ ಹೆಸರು ಸಚಿನ್ ಸರ್. ಹೀಗಾಗಿ ನಾನು ಅವರನ್ನ ಸಂಪರ್ಕಿಸಿದೆ. ಅವರು ಸುಮಾರು 25 ನಿಮಿಷಗಳ ಕಾಲ ಹೃದಯ ಸ್ಪರ್ಶಿಯಾಗಿ ಮಾತನಾಡಿದ್ರು. ಅವರು ತಮ್ಮ ವೃತ್ತಿ ಜೀವನದ ಕಷ್ಟದ ಸಮಯಗಳ ಅನುಭವಗಳನ್ನ, ಅವರ ಆಲೋಚನಾ ವಿಧಾನ, ಅಭ್ಯಾಸ ಮತ್ತು ಸಂದರ್ಭಗಳನ್ನ ನಿಭಾಯಿಸುವ ರೀತಿಯನ್ನ ಹಂಚಿಕೊಂಡ್ರು. ಸಚಿನ್ ಸರ್ ನೀಡಿದ ಸಲಹೆ ನನಗೆ ಹೊಸ ಶಕ್ತಿ ಮತ್ತು ಸ್ಪಷ್ಟತೆಯನ್ನ ನೀಡಿತು. ಈ ಒಂದು ಕರೆ ಫಾರ್ಮ್ಗೆ ಮರಳುವಂತೆ ಮಾಡಿತು. ಅಷ್ಟೇ ಅಲ್ಲದೆ ಫೈನಲ್ ಪಂದ್ಯಕ್ಕೂ ಮೊದಲು ನಾನು ಮತ್ತೆ ಸಚಿನ್ ಸರ್ಗೆ ಕರೆ ಮಾಡಿ ಮಾತನಾಡಿದೆ. ಈ ವೇಳೆಯೂ ಅವರು ಒತ್ತಡವನ್ನ ನಿಭಾಯಿಸೋದು ಹೇಗೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಅವರ ಸಲಹೆಯಿಂದಾಗಿ ನನಗೆ ಟಿ20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡೋಕೆ ಸಾಧ್ಯವಾಗಿದೆ ಅಂತ ಸಂಜು ಸ್ಯಾಮ್ಸನ್ ಇಲ್ಲಿ ಹೇಳ್ಕೊಂಡಿದ್ದಾರೆ.